ನಮ್ಮ ಮುಖಂಡರುಗಳಾದಂಥ ನಾಸೀರ್ ಹುಸೇನ್ ರವರು, ತುಕಾರಾಮ್ ರವರು, ನಮ್ಮ ಸಚಿವರು, ನಮ್ಮ ಮಿತ್ರರಾದಂಥ ನಾಗೇಂದ್ರರವರು, ಈ ಭಾಗದ ಜನಪ್ರಿಯ ಶಾಸಕರು, ನಮ್ಮ ಮಿತ್ರರಾದಂಥ ಭರತ್ ರೆಡ್ಡಿರವರು ಎಲ್ಲರೂ ಕೂಡ ಕೂತು 26 ಜನ ನಾವೇನು ನಮ್ಮ ಅಧ್ಯಕ್ಷ ಆದಂಥ ಸನ್ಮಾನ್ಯ ಪ್ರಶಾಂತ್ರವರು, ಅಲ್ಲಂ ಪ್ರಶಾಂತ್ರವರು, ಎಲ್ಲ ನಮ್ಮ 20 ಆಂಜನೇಯರವರು, ನಮ್ಮ ಚೇರ್ಮನ್ ಅವರು, ಹುಮಾಯೂನ್ರವರು, ಎಲ್ಲ ಹಿರಿಯ ಮುಖಂಡರುಗಳು ಕೂಡ ಸೇರಿ, ಎಲ್ಲ ಕಾರ್ಪೊರೇಟರ್ಸು ಕೂಡ ಸೇರಿ 2 ದಿನಗಳಿಂದ ಸತತವಾಗಿ ಮಾತನಾಡಿ ಯಾರಿಗೆ ನಾವು ಮಹಾಪೌರರನ್ನ ಮಾಡಬೇಕು, ಯಾರು ಉಪಮಹಾಪೌರರನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನಮ್ಮಲ್ಲಿ ಪ್ರತಿಭಾವಂತರು ಜಾಸ್ತಿ ಜನ ಇದ್ದಾರೆ, 4 ಜನ ಪ್ರಬಲ ಆಕಾಂಕ್ಷಿಗಳಿದ್ದರು. ಆದರೂ ಕೂಡ ಅವರೆಲ್ಲರನ್ನ ಕೂಡ ಮನವೊಲಿಸಿ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಆಗಿಂದಾಗೆ ಅವರಿಗೆ ವರದಿಯನ್ನು ಕೊಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತೇಳಿ ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರುಗಳು ಭರವಸೆಯನ್ನು ಇಟ್ಟು ನಮಗೆ ವಾಗ್ದಾನವನ್ನು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ಹೈಕಮಾಂಡ್ ಮಹಾಪೌರರಾಗಿ ನಂದೀಶ್ ಅವರನ್ನು, ಉಪಮಹಾಪೌರರಾಗಿ ಶ್ರೀಮತಿ ಸುಕುಮ್ರವರನ್ನು ಆಯ್ಕೆ ಮಾಡಿತು. ಅದೇ ಪ್ರಕಾರವಾಗಿ ಎಲ್ಲ ಸದಸ್ಯರು ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಕಡೆ 5 ಜನ ಸ್ವತಂತ್ರವಾಗಿ ಗೆದ್ದಿರ್ತಕ್ಕಂಥವರು ಸೇರಿ 30 ನಮ್ಮ ಶಾಸಕರು ಮತ್ತು ಸಂಸದರು ಸೇರಿ 30 ಸ್ಥಾನಗಳು ನಮ್ಮ ಕಡೆ ಇತ್ತು. 30ಕ್ಕೆ 30 ಜನ ಬಂದು ಮತ ಚಲಾವಣೆ ಮಾಡೋದ್ರ ಮುಖಾಂತರವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಭದ್ರ ಬುನಾದಿಯನ್ನು ಎತ್ತಿ ಹಿಡಿದಿದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ. ಇವಾಗ ನಿಮಗೆ ಪ್ರಶ್ನೆ ಒಳ್ಳೆಯದೇ. ಇವಾಗ ಹಿರಿಯರ ಒಂದು ಗೈಡ್ಲೈನ್ಸ್ ಅಲ್ಲಿ, ಅವರೊಂದು ಮಾರ್ಗದರ್ಶನದಲ್ಲಿ, ನಮ್ಮ ನಾಗೇಂದ್ರಣ್ಣವರು, ನಾಸೀರ್ ಅಣ್ಣವರು, ನಮ್ಮ ಭರತ್ ರೆಡ್ಡಿ ಅವರು, ಅವರವ್ರ ಮಾರ್ಗದರ್ಶನದಲ್ಲಿ ನಾವು ಏನು ಡೆವಲಪ್ಮೆಂಟ್ ಮಾಡಬೇಕು ಆ ಅಭಿವೃದ್ಧಿ ಕೆಲಸ ಈ ಒಂದು ವರ್ಷ ವ್ಯವಧಿನಲ್ಲಿ ಮಾಡಿ ತೋರಿಸ್ತೀವಿ. ಇಷ್ಟು ಮುಂಚೆ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡಿ ಇದಾವೆ. ಮೊನ್ನೆ ಮಳೆಗೆ ಎಂಥ ರೋಡ್ ಹಾಕಿದ್ರು ನೀವು ಹೇಳ್ದಂಗೆ ಆ ಪರಿಸ್ಥಿತಿಗೆ ಬಂದೇ ಬರುತ್ತೆ. ಯಾಕಂದ್ರೆ ಎಂಥ ಮೆಟ್ಲು ಹಾಕಿ ಎಂಥ ಒಳ್ಳೆ ರೋಡ್ ಹಾಕಿದ್ರು ಮೊನ್ನೆ ಭಯಂಕರ ಮಳೆ. ಸೊ ಮಳೆನಲ್ಲಿ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ. ಖಚಿತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತೀವಿ. ಇವಾಗ ಹೊಸದಾಗಿ ನಮ್ಮ MP ಸಾಹೇಬರು ಹೊಸದಾಗಿ ಚುನಾಯಿತ ಆಗಿ ಗೆದ್ದು 1 ಲಕ್ಷ ಮೆಜಾರಿಟಿ ಗೆದ್ದು ಬಂದಿದ್ದಾರೆ. ಅವರೊಂದು ಪ್ರೋತ್ಸಾಹದಿಂದ, ಅವರೊಂದು ಬೆಂಬಲದಿಂದ ಇನ್ನೂ ಒಳ್ಳೆ ಕೆಲಸಗಳು, ಇನ್ನೂ ಒಳ್ಳೆ ಅಭಿವೃದ್ಧಿ